ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದ ನಿಮ್ಮ BPL ಕಾರ್ಡು ಕ್ಯಾನ್ಸಲ್ ಆಗುತ್ತಾ? ಗೃಹಲಕ್ಷ್ಮಿ ಬರಲ್ವಾ ಇನ್ನು ಮುಂದೆ? ಯಾರ ಹತ್ರ BPL ಕಾರ್ಡ್ ಇದೆ, ಯಾರ ಹತ್ರ ಸ್ವಂತ ಮನೆ ಇದೆ, ಯಾರ ಹತ್ರ ಕಾರ್ ಇದೆ, ಯಾರ ಹತ್ರ ಜಮೀನಿದೆ, ಇವರೆಲ್ಲ ಕೂಡ ಈ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳನ್ನ ಕಳ್ಕೋತೀರಾ? ಸ್ನೇಹಿತರೆ, ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸ್ನೇಹಿತರೆ ಅಂದ್ರೆ UHID ಎಲ್ಲಿವರೆಗೂ ಬಂತು ಸಮೀಕ್ಷೆ, ಏನೇನ್ ಸಮೀಕ್ಷೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ. ನಮ್ಮ ಹೈಕೋರ್ಟೇ ಹೇಳಿದೆ ಏನಪ್ಪಾ ಅಂದ್ರೆ ನಿಮ್ಮ ವೈಯಕ್ತಿಕ ದಾಖಲೆಗಳನ್ನು ಕೊಡುವುದು ಬಿಡೋದು ನಿಮಗೆ ಬಿಟ್ಟಿದ್ದು. ಹಾಗೂ ನೀವು ಏನು UHID ಸಮೀಕ್ಷೆ ನಡೀತಾ ಇದೆ ಅದಕ್ಕೆ ನಿಮ್ಮ ಇಚ್ಛೆ ಇದ್ರೆ ಮಾತ್ರ ನೀವು ಪಾಲ್ಗೊಳ್ಳಿ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಹೇಳಿದೆ ಸ್ನೇಹಿತರೆ ನೋಡಿ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಹೇಳಿದ್ದಾರೆ, ಏನ್ ಈ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಡ್ತಾ ಇದೆಯಲ್ಲ, ಈ ಗೃಹಲಕ್ಷ್ಮಿ ಮುಖ್ಯವಾದ ಗ್ಯಾರಂಟಿ, ಇದನ್ನೆಲ್ಲ ನಿಲ್ಸಕ್ಕೋಸ್ಕರನೇ ಈ ಕಾಂಗ್ರೆಸ್ ಸರ್ಕಾರ ಈ UHIDನ ನಡೆಸ್ತಾ ಇದೆ ಸಮೀಕ್ಷೆ ಅಂತ. ಸ್ನೇಹಿತರೆ ನೋಡಿ, ಇದ್ರ ತಕ್ಕನಂಗೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆಯಪ್ಪ ಅಂದರೆ ನೋಡಿ, ದಸರಾ ಕಳೆದ್ರೂ ಕೂಡ ಗೃಹಲಕ್ಷ್ಮಿಯರಿಗೆ ಇನ್ನೂ 4 ಕಂತುಗಳು ಬಾಕಿ ಇಟ್ಕೊಂಡಿದೆ. ಈ ಕ್ಷಣದವರೆಗೂ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಇನ್ನೂ ದುಡ್ಡೇ ಹಾಕಿಲ್ಲ. ಸ್ನೇಹಿತರೆ ನೋಡಿ, ಸರ್ಕಾರ ಏನು ಹೇಳ್ತಾ ಇದೆ ನೋಡಿ, ಸಮೀಕ್ಷೆಗೆ ಟೀಚರ್ಸ್ ಬರ್ತಾರೆ, ಅದು ಏನಿದೆ ಮಾಹಿತಿ ಅದನ್ನ ಕೊಡಿ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನೊಂದು ಕಡೆ ವಿಪಕ್ಷ ಕೂಡ ಹೇಳ್ತಾ ಇದೆ, ಈ ಸಮೀಕ್ಷೆನ ನಾವು BJP ಕಡೆಯಿಂದ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಅಂತ. ಮತ್ತೆ ಸಾರ್ವಜನಿಕರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಏನು ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸ್ನೇಹಿತರೆ ನೋಡಿ, ನಿಮ್ಮ ಮನೇಲಿ ಎಷ್ಟು ಚಿನ್ನ ಇದೆ, ನಿಮ್ಮಲ್ಲಿ ಎಷ್ಟು ದುಡ್ಡಿದೆ, ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ, ಈ ಥರ ಪ್ರಶ್ನೆಗಳನ್ನ ಸರ್ಕಾರ ಕೇಳ್ತಾ ಇದೆ ಅಂತ ವಿಪಕ್ಷಗಳು ಹೇಳ್ತಾ ಇದೆ. ಸ್ನೇಹಿತರೆ ನೋಡಿ, ಸರ್ಕಾರ ಏನು ಪ್ರಶ್ನೆ ಕೇಳ್ತಾ ಇದೆ ಅಂದರೆ ನೋಡಿ, ನೀವು ವಾರ್ಷಿಕ ಆದಾಯ ಏನು ಬರ್ತಾ ಇದೆ, ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಎಷ್ಟು ಜನ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ, ವಾರ್ಷಿಕ ಆದಾಯ ಏನಿದೆ, ಖಂಡಿತ ಸರ್ಕಾರದಿಂದ ಏನು ಈ 5 ಗ್ಯಾರಂಟಿಗಳಿದೆಯಲ್ಲ ಅದೆಲ್ಲ ನೀವು ತಗೋತಾ ಇದ್ದೀರಾ, ನೀವು BPL ಕಾರ್ಡ್ ಹೊಂದಿದ್ದೀರಾ, ಇವೆಲ್ಲ ಸರ್ಕಾರ ಕೇಳ್ತಾ ಇದೆ, ಖಂಡಿತವಾಗ್ಲೂ ಕೇಳ್ತಾ ಇದೆ. ಈ ಮಾಹಿತಿಗಳನ್ನ ನೀವೇನಾದರೂ ಕೊಟ್ಟರೆ ಖಂಡಿತವಾಗ್ಲೂ ಸ್ನೇಹಿತರೆ ನೋಡಿ, ಏನು BPL ಕಾರ್ಡ್ ಇದೆ ಅದು ಕ್ಯಾನ್ಸಲ್ ಆಗಿ APLಗೆ ಕನ್ವರ್ಟ್ ಆಗುತ್ತೆ. ಅದಾದ್ಮೇಲೆ ನಿಮಗೆ ಏನು ಈ 5 ಭಾಗ್ಯಗಳು ಬರ್ತಾ ಇದೆ, ಖಂಡಿತ ಅದು ಯಾವುದು ಬರಲ್ಲ ಅಂತ ವಿಪಕ್ಷಗಳೇ ಹೇಳ್ತಾ ಇದೆ. ಸ್ನೇಹಿತರೆ, ಯಾರೇ ಆದ್ರೂ ಸಮೀಕ್ಷೆಗೆ ಎದುರುಕೊಳ್ಳಕ್ ಹೋಗ್ಬೇಡಿ ನೋಡಿ. ಶಿಕ್ಷಕರು ಬಂದಾಗ ಅವ್ರಿಗೆ ಸ್ಪಂದಿಸಿ, ಏನಿದೆ ಆ ಮಾಹಿತಿನ ಕೊಡಿ, ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮಗೆ ಏನು ಅನ್ಸುತ್ತೆ, ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಷ್ಟೇ ಕೊಡಿ. OTP ಕೊಡಬೇಕಾದ್ರೆ ಖಂಡಿತವಾಗ್ಲೂ ನೋಡ್ಕೊಂಡು ಕೊಡಿ. ಸ್ನೇಹಿತರೆ ನೋಡಿ, ಏನಾದರೂ ನಿಮಗೆ ಈ ಜಾತಿ ಗಣತಿ ಏನಿದೆ ಇದರಲ್ಲಿ ನಾನು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದು ಬೇಡ ಅಂದರೆ ಖಂಡಿತ ನಿಮ್ಮಿಷ್ಟ, ಯಾರು ಫೋರ್ಸ್ ಮಾಡಲ್ಲ. ಆದರೆ ಮನೆ ಹತ್ರ ಶಿಕ್ಷಕರು ಬಂದಿರ್ತಾರಲ್ಲ, ಅವರಾದ್ಮೇಲೆ ಅವರ ಮೇಲಧಿಕಾರಿಗಳು ಬಂದು ನಿಮಗೆ ನೋಡಿ ಈ ಥರ ಅಲ್ಲ ಈ ಥರ ಅಂತ ಹೇಳ್ಕೊಡ್ತಾರೆ. ನಿಮ್ಗೆ ಆವಾಗೂ ಕೂಡ ಅವ್ರ ಮಾತು ಮೇಲೆ ನಂಬಿಕೆ ಬಂದಿಲ್ಲ ಅಂದರೆ ನಿಮ್ಮಿಷ್ಟ, ನೀವು ಪಾಲ್ಗೊಳ್ಳೋದು ಬಿಡೋದು ನಿಮ್ಮಿಷ್ಟ. ಯಾರೂ ಕೂಡ ಭಯ ಪಡುವ ಅಗತ್ಯವಿಲ್ಲ. ಸ್ನೇಹಿತರೆ ನೋಡಿ, ಸರ್ಕಾರಕ್ಕೆ ಏನು ಸಿಗುತ್ತೆ ಅಂದರೆ ಈ ಸಮೀಕ್ಷೆಯಿಂದ ನೀವು ಯಾವ ಜಾತಿ, ನೀವು ವರ್ಷಕ್ಕೆ ಏನು ದುಡಿತಾ ಇದ್ದೀರಾ, ನೀವು ಸರ್ಕಾರದ ಯಾವೆಲ್ಲ ಸವಲತ್ತುಗಳು ತಗೋತಾ ಇದ್ದೀರಾ, ನಿಮ್ಮ ಆರ್ಥಿಕ ಸ್ಥಿತಿ ಏನು, ಏನು ಮಾಡ್ತಾ ಇದ್ದೀರಾ ಕೆಲಸ, ಇವೆಲ್ಲ ಮಾಹಿತಿ ಸರ್ಕಾರಕ್ಕೆ ಖಂಡಿತ 100% ಸಿಗುತ್ತೆ. ಸ್ನೇಹಿತರೆ ನೋಡಿ, ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ನಾವು ಜಸ್ಟು ಜಾತಿ ಸಮೀಕ್ಷೆ ಮತ್ತು ಏನು ನೀವು ಆರ್ಥಿಕವಾಗಿ ಬಲರಿದ್ದೀರಾ ಅಥವಾ ವರ್ಷಕ್ಕೆ ಏನು ದುಡಿತಾ ಇದ್ದೀರಾ ಅಷ್ಟು ಮಾತ್ರ ತಿಳ್ಕೊತೀವಿ. ಈ ಸಮೀಕ್ಷೆಯಿಂದ ಯಾರಿಗೂ ತೊಂದರೆ ಆಗಲ್ಲ ಅಂತ ಸರ್ಕಾರ ಹೇಳಿಕೆ ನೀಡಿದೆ.